ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾವು ಬ್ರೇಕ್ಫಾಸ್ಟ್ ಮಾಡಿದಾಗ ನಾವು ಹಿಂದಿನ ದಿನವೇ ಎಲ್ಲ ಪ್ಲ್ಯಾನ್ ಮಾಡಿ ನಾಳೆ ಈ ಟಿಫನ್ ಮಾಡಬೇಕು ಅಂತ ರೆಡಿ ಮಾಡ್ಕೊಂಡಿರ್ತೀವಿ. ಬಟ್ ಪ್ಲ್ಯಾನ್ ಇಲ್ಲದೇ ಇದ್ದಾಗ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸಿರುವಂತಹ ರೆಸಿಪಿನ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿದ್ರೆ ಮನಸ್ಸಿಗೆ ತುಂಬ ಇಷ್ಟ ಆಗಿ ಮತ್ತೆ ನೀವು ಈ ತಿಂಡಿನ ಮಾಡಿಕೊಂಡು ತಿಂತೀರಾ. ಓಕೆ, ಬನ್ನಿ ವಿಡಿಯೋ ಶುರು ಮಾಡೋಣ. ನೀವ್ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಬೆಲ್ ಐಕನ್ನು ಕ್ಲಿಕ್ ಮಾಡಿ, ಅದರಲ್ಲಿ ಆಲ್ ಅನ್ನೋ ಬಟನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್, ಹಾಗೂ ಲೈಕ್ ಮಾಡಿ. ಹಾಗೆ ಆದಷ್ಟು ನನ್ನ ವಿಡಿಯೋನ ಹೆಚ್ಚೆಚ್ಚು ಶೇರ್ ಮಾಡಿ. ಓಕೆ, ಬನ್ನಿ ನಾವಿವತ್ತು ಒಂದು ಒಳ್ಳೆ ಬ್ರೇಕ್ಫಾಸ್ಟ್ನ, ಒಂದು ಒಳ್ಳೆ ನಾಷ್ಟನ ಮಾಡೋದು ಹೇಗೆ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾವುದೇ ಪ್ರಿಪ್ರೇಷನ್ ಇಲ್ಲದಲೇ ನಾವು ಕೇವಲ ಒಂದು 15 ನಿಮಿಷದಲ್ಲಿ ಒಂದು ಒಳ್ಳೆಯ ಬ್ರೇಕ್ಫಾಸ್ಟ್ನ ಮಾಡ್ಕೋಬೋದು. ಸೊ ಏನಿರೋದು ಅಂತ ನೋಡೋಣ. ಮೊದಲನೇದಾಗಿ 1 ಕಪ್ ಆಗೋಷ್ಟು ಈರುಳ್ಳಿ ತೊಗೊಂಡಿದ್ದೀನಿ, ಮತ್ತು 1 ಕಪ್ ಕ್ಯಾರೆಟ್, ಮತ್ತು ಕೊತ್ತಂಬರಿ ಸೊಪ್ಪು, ಹಾಗೆ ಇಲ್ಲಿ ರವೆ ತೊಗೊಂಡಿದ್ದೀನಿ ನಾನು 1 ಕಪ್ ಆಗೋಷ್ಟು, 1 ಬೌಲ್ ಆಗೋಷ್ಟು, ಮತ್ತು ಕ್ಯಾಪ್ಸಿಕಮ್ 1 ತೊಗೊಂಡಿದ್ದೀನಿ, ಮತ್ತು 1 ಟೊಮೊಟೊ ನೋಡ್ತಾ ಇದ್ದೀರಲ್ಲ, ಮತ್ತು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ 2, ಮತ್ತು ಸ್ವಲ್ಪ 1 ಪಿಂಚಷ್ಟು ಅಡುಗೆ ಸೋಡಾ, ಮೊಸರು 1 ಕಪ್ ಆಗೋಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಚಿಲ್ಲಿ ಫ್ಲೇಕ್ಸ್. ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ನಾನಿವತ್ತು ತೋರಿಸ್ತಾ ಇರೋದು ಸೂಜಿ ಪ್ಯಾನ್ಕೇಕ್ ಅಥವಾ ಸೂಜಿ ಬ್ರೇಕ್ಫಾಸ್ಟ್, ರವಾ ಬ್ರೇಕ್ಫಾಸ್ಟ್ ಅಥವಾ ರವಾ ಪ್ಯಾನ್ಕೇಕ್ ಅಂತ. ಸೊ ತುಂಬ ಟೇಸ್ಟಿಯಾಗಿರುತ್ತೆ, ನೋಡೋಣ. ಓಕೆ, ಈಗ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. ಸೊ ಬೌಲಿಗೆ ಇವಾಗ ರವೆನ ಹಾಕ್ಕೊಂಡಿದ್ದೀನಿ. ಸೊ ನೀವು ದಪ್ಪ ರವೆ ಇದ್ದರೆ ದಪ್ಪ ರವೆ ಕೂಡ ಯೂಸ್ ಮಾಡಿ, ಸಣ್ಣ ರವೆ ಇದ್ದರೆ ಸಣ್ಣ ರವೆನಾದರೂ ಯೂಸ್ ಮಾಡಿ, ಪ್ರಾಬ್ಲಮ್ ಇಲ್ಲ. ಹಾಗೆ 1 ಕಪ್ ಆಗೋಷ್ಟು ಮೊಸರನ್ನು ಕೂಡ ನಾನು ಯೂಸ್ ಮಾಡಿದ್ದೀನಿ. ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ. ಓಕೆ, ನೋಡಿ ಈ ಥರ ನೀಟಾಗಿ ಮಿಕ್ಸ್ ಆದ ನಂತರ ಸೊ ಇವಾಗ ಇದಕ್ಕೆ ಸ್ವಲ್ಪ ನಾವು ಈಗ ಮೊಸರು ತೊಗೊಂಡಿದ್ವಲ್ಲ ಅದೇ ಕಪ್ಪಲ್ಲಿ 1 ಕಪ್ ಆಗೋಷ್ಟು ನೀರನ್ನು ತೊಗೊಂಡಿದ್ದೀನಿ ನಾನು. ನೋಡಿ, ನೀರನ್ನ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ನಾವು ಯಾವುದೇ ಒಂದು ಪ್ಲ್ಯಾನಿಂಗ್ಸ್ ಇಲ್ಲ, ನಾವೆಲ್ಲೋ ಅರ್ಜೆನ್ಸಿ ಇರುತ್ತೆ, ಎಲ್ಲೋ ಹೋಗೋದಿರುತ್ತೆ, ಖಂಡಿತವಾಗ್ಲೂ ಆಗ ನೀವು ಈ ತಿಂಡಿನ ಮಾಡ್ಕೊಳ್ಬೋದು. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಒಂದು ಕಲರ್ಫುಲ್ಲಾಗಿ ಇರುತ್ತೆ ಇದು ರೆಸಿಪಿ, ಖಂಡಿತವಾಗ್ಲೂ ಟ್ರೈ ಮಾಡಿ. ನೋಡಿ, ಈಗ ನೀರೆಲ್ಲ ಹಾಕಿ ನಾನು ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಸೊ ಇವಾಗ ಮಿಕ್ಸ್ ಆದ ನಂತರ ಇದನ್ನು ನಾವು ಈಗ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ಅದಾದ ನಂತರ ನೋಡಿ, ನಾವು ಇವಾಗ ದೋಸೆ ಅಥವಾ ನಾವು ಈಗ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ರೆಡಿ ಇದ್ದೀವಿ ಅಂದಾಗ ನಾವು ಸ್ವಲ್ಪ ಅಡುಗೆ ಸೋಡಾನ ಹಾಕ್ಕೊಂಡು ಈಗ ಅದನ್ನು ಕ್ಲೋಸ್ ಮಾಡಿಡೋಣ. ಓಕೆ, ಅದಾದ ನಂತರ ನೋಡಿ, ಈಗ ನಾನು ಒಂದು ಬೌಲ್ಗೆ ಈರುಳ್ಳಿ ತೊಗೊಂಡಿದ್ದೀನಿ, ಸಣ್ಣದಾಗಿ ಹೆಚ್ಚಿರೋ ಅಂತಹದ್ದು. ಸೊ ಇದು ನಾವು ಬ್ರೇಕ್ಫಾಸ್ಟ್ ಮೇಲೆ ಹಾಕೋದಕ್ಕೆ, ರವೆ ಈಗ ದೋಸೆ ಹಾಕ್ತೀವಲ್ಲ, ಸೊ ಅದ್ರ ಮೇಲೆ ಹಾಕೋದಕ್ಕೆ ಇದನ್ನು ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಬರುತ್ತೆ. ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪು ಸೊ ನೋಡ್ಕೊಂಡು ಹಾಕ್ಕೊಳ್ಳಿ. ಅದಾದ ನಂತರ ಈಗ ನಿಮಗೆ ಯಾವ್ಯಾವ ಇದು ವೆಜಿಟೇಬಲ್ಸ್ ಇಷ್ಟ ಆಗುತ್ತೋ ನೀವು ಅದೆಲ್ಲ ವೆಜಿಟೇಬಲ್ಸ್ನೂ ಕೂಡ ಯೂಸ್ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಸೊ ಇವಾಗ ನೋಡಿ, ನಾನು ಕ್ಯಾಪ್ಸಿಕಮ್ನ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಹಸಿರು ಮೆಣಸಿನ್ಕಾಯಿ ಬೇಡ, ಮಕ್ಕಳಿಗೆ ಖಾರ ಆಗುತ್ತೆ ಅನ್ನೋದಾದರೆ ಖಂಡಿತವಾಗ್ಲೂ ನೀವು ಸ್ಕಿಪ್ ಮಾಡ್ಬೋದು. ನಿಮಗೆ ಇದರಲ್ಲಿ ಯಾವ ವೆಜಿಟೇಬಲ್ಸ್ ಇಷ್ಟ ಆಗಲ್ವೋ ತರಕಾರಿಗಳು, ಸೊ ಅದನ್ನು ಸ್ಕಿಪ್ ಮಾಡಿ. ಹಾಗೆ ಟೊಮೊಟೊನ ನಾನು ಒಳಗಡೆದ ಅದು ಬೀಜ ಮತ್ತು ನೀರಿನ ಅಂಶ ಎಲ್ಲ ಇರುತ್ತಲ್ಲ, ಸೊ ಅದನ್ನು ತೆಗೆದುಬಿಟ್ಟು ಮೇಲ್ಗಡೆದು ಏನಿರುತ್ತೋ ಅದನ್ನು ಮಾತ್ರ ಯೂಸ್ ಮಾಡಿದ್ದೀನಿ, ಗಟ್ಟಿ ಇರೋದನ್ನು. ಹಾಗೆ ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ಳೋಣ. ಸೊ ನೋಡ್ತಾ ಇದ್ದೀರಲ್ಲ, ಇಷ್ಟನ್ನು ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಓಕೆ, ನೀಟಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡೋಣ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೋಬೇಕು. ಸೊ ಇವಾಗ ನಾನು ಈಗ ತವ ಬಿಸಿ ಆಗೋದಕ್ಕೆ ಅಂತ ಇಟ್ಟಿದ್ದೀನಿ. ಸೊ ಬಿಸಿಯಾಗಿದೆ. ಇವಾಗ ನಾನು ಇದಕ್ಕೆ ಕೇಕ್ ಥರ ಜಾಸ್ತಿ ಇದನ್ನು ಅಗಲ ಮಾಡಬಾರ್ದು ನಾವು. ನೋಡಿ, ದೋಸೆ ಥರ ಜಸ್ಟ್ ಈ ಥರ ಹಾಕಿದ್ರೆ ಸಾಕು, ಅದು ಕರೆಕ್ಟಾಗಿ ಬರುತ್ತೆ ನಮಗೆ. ಸೊ ನೋಡ್ತಾ ಇದ್ದೀರಲ್ಲ, ಇದ್ರ ಮೇಲೆ ಇವಾಗ ನಾವು ವೆಜಿಟೇಬಲ್ಸ್ನ ನಾವು ಮಿಕ್ಸ್ ಮಾಡಿದ್ವಲ್ಲ, ಸೊ ಅದನ್ನು ಹಾಕ್ಕೊಳ್ಳೋಣ ಮೊದಲಿಗೆ. ಓಕೆ, ನೋಡಿ, ನಿಮಗೆ ಸ್ವಲ್ಪ ಜಾಸ್ತಿ ಇಷ್ಟ ಆದರೆ ನೀವು ಖಂಡಿತವಾಗ್ಲೂ ಜಾಸ್ತಿ ಹಾಕ್ಕೋಬೋದು. ನೋಡಿ, ಈ ಥರ ಈಗ ಮೇಲ್ಗಡೆ ಸ್ವಲ್ಪ ನಿಮಗೆ ಜಾಸ್ತಿ ಬೇಕು ಅನ್ನೋದಾದರೆ ನೀವು ಜಾಸ್ತಿ ಹಾಕ್ಕೊಳ್ಳಿ. ಅದಾದ ನಂತರ ಸ್ವಲ್ಪ ಆಯಿಲ್ನ ಸುತ್ತಲೂ ಹಾಕ್ಕೊಳ್ಳೋಣ. ನೋಡಿ, ಸುತ್ತ ಹಾಕಿ ಸ್ವಲ್ಪ ಈ ಥರ ನಾವು
ಮಗ್ಚೋ ಕೈ ಇರುತ್ತಲ್ಲ, ಸೊ ಅದರಲ್ಲಿ ನೋಡಿ ಈ ಥರ ಸ್ವಲ್ಪ ಪ್ರೆಸ್ ಮಾಡೋಣ. ಆವಾಗ ಅದಕ್ಕೆ ಅಂಟ್ಕೊಳ್ಳುತ್ತೆ, ಈ ಬೀಳಲ್ಲ. ನಾವು ಹಿಂಗೆ ತಿರುಗಿಸಿ ಮಗ್ಚ ಹಾಕಿದಾಗ ಬೀಳಲ್ಲ. ಸೊ ಅದಕ್ಕೋಸ್ಕರ ನೋಡ್ತಾ ಇದ್ದೀರಲ್ಲ. ಸೊ ನಿಮಗೆ ಯಾವ್ಯಾವ ತರಕಾರಿ ಇಷ್ಟ ಆಗುತ್ತೋ ನೀವು ಎಲ್ಲ ತರಕಾರಿಗಳನ್ನು ಹಾಕ್ಕೋಬೋದು. ಓಕೆ, ನೋಡಿ ಇವಾಗ ನಾನು ಟರ್ನ್ ಮಾಡ್ಕೋತಾ ಇದ್ದೀನಿ. ಸೊ ಟರ್ನ್ ಮಾಡಿದಾಗ ಒಂದು ವೆಜಿಟೇಬಲ್ಸು ಕೆಳಗೆ ಬೀಳಲ್ಲ ನೋಡಿ, ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ಸೇಮ್ ಟು ಸೇಮ್ ದೋಸೆ ಥರನೇ ಕಾಣ್ತಾ ಇದೆ. ಇದು ರವಾ ದೋಸೆ ಅಂತ ಕೂಡ ಹೇಳ್ಬೋದು. ರವಾ ಬ್ರೇಕ್ಫಾಸ್ಟ್ ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಖಂಡಿತವಾಗ್ಲೂ ಮಕ್ಕಳಿಗಂತೂ ನಾವು ಸಡನ್ನಾಗಿ ಏನಾದರೂ ಬೇಕು ಅಂದಾಗ ಇದನ್ನು ಮಾಡಿಕೊಡ್ಬೋದು, ಅಥವಾ ನಮಗೆ ಏನಾದರೂ ಕೆಲಸ ಇದ್ದಾಗಲೂ ಕೂಡ ನಾವು ಏನೋ ಪ್ಲಾನ್ ಇಲ್ಲದಲ್ಲೇ ನಾವು ಬ್ರೇಕ್ಫಾಸ್ಟ್ನ ಕೂಡ ಇದನ್ನು ಮಾಡ್ಕೊಬಿಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಖಂಡಿತವಾಗ್ಲೂ ಮನೆಯಲ್ಲಿ ಟ್ರೈ ಮಾಡಿ, ನೀವು ಕೂಡ ಮತ್ತೆ ಮತ್ತೆ ಇದನ್ನು ಮಾಡ್ಕೊಂಡು ತಿಂತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ. ಓಕೆ, ಹೇಗಾಯಿತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಓಕೆ, ಫೈನಲ್ ಆಗಿ ರವಾ ದೋಸೆ ರೆಡಿಯಾಗಿದೆ, ನೀವು ಕೂಡ ಟ್ರೈ ಮಾಡಿ. ಓಕೆ, ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಆಗಿರೋರು ಆದಷ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಓಕೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಬಾಯ್, ಸಿ ಯು, ಟೇಕ್ ಕೇರ್.